ಹಿಂದೂ ಉಪಜಾತಿಗೆ ಕ್ರಿಶ್ಚಿಯನ್ ಜೋಡಿಸಿದ್ದ ಜಾತಿ ಔಟ್, ವಿರೋಧಕ್ಕೆ ಮಣಿದ ಸರ್ಕಾರ, 33 ಹೊಸ ಜಾತಿಗಳು ಔಟ್. ಈಡಿಗ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಕ್ರಿಶ್ಚಿಯನ್ ಜೋಡಿಸಿದ್ದಂತ ಒಟ್ಟು 33 ಜಾತಿಗಳು ಲಿಸ್ಟ್ನಿಂದ ಔಟ್ ಆಗಿದೆ. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಂದ ಮಾಹಿತಿ ಲಭ್ಯವಾಗಿದೆ. ಈಗ 33 ಹೊಸ ಜಾತಿಗಳು ಏನಿತ್ತಲ್ಲ ಸೇರ್ಪಡೆ ಮಾಡಿದ್ದು ಅದೆಲ್ಲವೂ ಕೂಡ ಔಟ್ ಆಗಿದೆ. ಅಕ್ಕಸಾಲಿಗ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಬಾರಿಕರ್ ಕ್ರಿಶ್ಚಿಯನ್, ಬೆಸ್ತರು ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಚರೋಡಿ ಕ್ರಿಶ್ಚಿಯನ್, ದೇವಾಂಗ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಗೊಲ್ಲ ಕ್ರಿಶ್ಚಿಯನ್, ಗೊಂಡ ಲಾಲಗೊಂಡ ಕ್ರಿಶ್ಚಿಯನ್, ಗೌಡಿ ಕ್ರಿಶ್ಚಿಯನ್, ಜಲಗಾರ ಕ್ರಿಶ್ಚಿಯನ್, ಹೀಗೆ ಒಟ್ಟು 33 ಉಪಜಾತಿಗಳಿಗೆ ಕ್ರಿಶ್ಚಿಯನ್ನ ಜೋಡಿಸಿದ್ದಂಥ ಎಲ್ಲವೂ ಕೂಡ ಡ್ರಾಪ್ ಔಟ್ ಆಗಿದೆ, ಡ್ರಾಪ್ ಡೌನ್ ಆಗಿದೆ. 33 ಜಾತಿಗಳನ್ನು ಈಗ ಕೈ ಬಿಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದಲ್ಲೇ ಇದು ಅಧಿಕೃತವಾಗಿ ಘೋಷಣೆ ಆಗಿರುವಂಥದ್ದು. ಸರ್ಕಾರದಲ್ಲೂ ಈ ತರ ಗೊಂದಲ ಆಗಿ ಚರ್ಚೆ ಆಯ್ತು ಅಂತ ಕೇಳಿ ಬಂತು. ಆ ಗೊಂದಲದಿಂದ ಸರ್ಕಾರದವರು ಅವರ ಮಂತ್ರಿಗಳ ಗ್ರೂಪ್ ಬಂದ್ಬಿಟ್ಟು ಅವರ ಕನ್ಸರ್ನ್ ಏನಂತ ನಮಗೆ ಹೇಳಿದ್ರು. 3-4 ದಿವಸದಿಂದ ಆ ಕನ್ಸರ್ನ್ ಹೇಳಿದವಾಗ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ, ಇದು ನಮ್ಮ ಕ್ರಿಯೇಷನ್ ಅಲ್ಲ, ಯಾವುದು ಆ್ಯಡ್ ಮಾಡಿಲ್ಲ, ನಾವು ನಮ್ಮ ಸ್ವಇಚ್ಛೆಯಿಂದ ಇದು ಹಿಂದೆ ಲೀಸ್ಟ್ನಲ್ಲಿ ಇತ್ತು. ಆಮೇಲೆ ಜನ ಬಂದು ಇದನ್ನ ತಮ್ಮ ಅದರ ಪ್ರೂಫ್ ಜೊತೆಗೆ ನಮಗೆ ಬಂದು ಹೇಳಿದ್ದನ್ನು ನಾವು 168 ಆ್ಯಡ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಮಧುಸೂದನ್ ನಾಯಕ್ ಅವರ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ವಿ ನಾವೀಗ. 33 ಉಪಜಾತಿಗಳ ಜೊತೆ ಏನು ಕ್ರಿಶ್ಚಿಯನ್ ತಳಕು ಹಾಕೊಂಡಿತ್ತು, ಇವಾಗ ಅದನ್ನು ತೆಗೆದಿದ್ದೀವಿ ಅನ್ನೋ ಮಾಹಿತಿ ಅವ್ರು ಹೇಳ್ತಾ ಇರೋದು. ಮಧುಸೂದನ್, ಈ ವಿಚಾರ ಕುರಿತಂತೆ ಹಲವು ಸಮುದಾಯದ ನಾಯಕರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ವಿವಿಧ ಮಠಾಧೀಶರು ಕೂಡ ಈ ವಿಚಾರ ಕುರಿತಂತೆ ಅಂದ್ರೆ ಈ ರೀತಿಯ ಕ್ರಿಶ್ಚಿಯನ್ ಸೇರಿದಂತೆ ಉಪಪಂಗಡಗಳನ್ನ ಉಪಜಾತಿಗಳನ್ನ ಸೇರಿಸೋದ್ರ ಮುಖಾಂತರ ನಮ್ಮ ಸಮುದಾಯದ ಸಂಖ್ಯೆಯನ್ನ ಕಡಿತ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಿದೆ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಸದ್ಯ ಇವತ್ತು ಆಯೋಗ ಸುದ್ದಿಗೋಷ್ಠಿಯನ್ನ ನಡೆಸಿ ನಾಳೆ ಏನು ಸುಗಮವಾಗಿ ಗಣತಿ ನಡೆಯಬೇಕು ಈ ಕಾರ್ಯಕ್ಕೆ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ 33 ಏನ್ ಕ್ರಿಶ್ಚಿಯನ್ ಸೇರಿದಂತೆ ಇತರ ಸಮುದಾಯಗಳ ಕಾಲಮನ್ನ ಇತ್ತು ಅದನ್ನ ತೆಗಿತಕ್ಕಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಇನ್ನು ಸರ್ವೆ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂಥ ಸಾರ್ವಜನಿಕರು ತಮ್ಮ ಸ್ವಇಚ್ಛೆಯಿಂದ ಕೆಲವೊಂದು ಜಾತಿಗಳನ್ನ ಈ ರೀತಿಯ 33 ಒಳಗೊಂಡಂತೆ ಇತರ ಜಾತಿಗಳನ್ನ ಅಂದ್ರೆ ಕಾಲಂನಲ್ಲಿ ಇರದೇ ಇರ್ತಕ್ಕಂಥ ಇತರ ಜಾತಿಗಳ ಹೆಸರನ್ನು ಹೇಳಿದಂತ ಸಂದರ್ಭದಲ್ಲಿ ಅವನ್ನ ನೋಂದಾವಣೆ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈಗ ಆಯೋಗದ ಅಧ್ಯಕ್ಷರು ದೃಢಪಡಿಸಿದ್ದಾರೆ. ಜೊತೆ ಈಗ ಹಿಂದೇನು ಕೂಡ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಕಾಂತರಾಜು ಆಯೋಗದ ಅವರು ನಡೆಸಿದಂತ ಸರ್ವೆಲ್ಲೂ ಕೂಡ ಈ ರೀತಿಯ ಕಾಲಮನ್ನು ಕೂಡ ಹಾಕ್ಲಾಗಿತ್ತು. ಆಗ ಇಲ್ಲದೆ ಇರ್ತಕ್ಕಂಥ ಗೊಂದಲ ಈಗೇಕೆ, ಹಾಗಾಗಿ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಯ್ತು. ಸಚಿವ ಸಂಪುಟ ಸಭೆಯಲ್ಲಿ ಆದಂತ ತೀರ್ಮಾನ ಮತ್ತೆ ಅಲ್ಲಿನ ವಿಚಾರಗಳನ್ನ ಮತ್ತೆ ಈಗ ಆಯೋಗ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು ಅಂದ್ರೆ ಪ್ರಮುಖವಾಗಿ 33 ಉಪಜಾತಿಗಳ ವಿಚಾರ ಕುರಿತಂತೆ ಕೆಲವೊಂದಿಷ್ಟು ಸಚಿವರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ವಿಚಾರವನ್ನು ಕೂಡ ಆಯೋಗದ ಅಧ್ಯಕ್ಷರು ದೃಢಪಡಿಸಿದ್ದಾರೆ. ಸದ್ಯ ಈಗ ಈ 33 ಕ್ರಿಶ್ಚಿಯನ್ಗೆ ಸಂಬಂಧಿತ ಈ 33 ಉಪಜಾತಿಗಳ ಕಾಲಮನ್ನ ತೆರವು ಮಾಡ್ತಕ್ಕಂಥ ನಿರ್ಧಾರಕ್ಕೆ ಆಯೋಗ ಬಂದಿದ್ದು ಸ್ವಪ್ರೇರಿತರಾಗಿ ಏನಾದ್ರೂ ಸಾರ್ವಜನಿಕರು ಅಥವಾ ಈ ರೀತಿಯ ಜಾತಿಯಲ್ಲಿ ಗುರುತಿಸ್ಕೊಂಡಂತ ಸಮುದಾಯ ಅಥವಾ ವರ್ಗ ಅಥವಾ ಜನರಿದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಈ ರೀತಿಯ ಹೆಸರನ್ನ ನೋಂದಣಿ ಮಾಡಿಸಲಿಕ್ಕೂ ಕೂಡ ಅವಕಾಶ ಇದೆ. ಅಂದ್ರೆ ಆಯೋಗ ಕೂಡ ಅದಕ್ಕೆ ತಕ್ಕವಾದಂತ ಸೂಚನೆಯನ್ನು ಕೂಡ ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ನಾಳೆಯಿಂದ ನಡೀತಾ ಇರತಕ್ಕಂತ ಜಾತಿ ಗಣತಿ ಸರ್ವೆ ಕಾರ್ಯಕ್ಕೆ ಆಯೋಗ ಸಕಲ ರೀತಿಯ ಸಿದ್ಧತೆಗೊಂಡಿದ್ದು ಇದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮನೆಗೆ ಹೋಗ್ಬೇಕಾದಂತ ಪರಿಸ್ಥಿತಿ, ಜೊತೆಗೆ ಕಳೆದ ಬಾರಿ ಸರಿಯಾಗಿ ಆಗಿರ್ಲಿಲ್ಲ, ಎಲ್ಲೋ ಕೂತು ಸರ್ವೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಸದ್ಯ ಆಪ್ ಮೂಲಕ ಪ್ರತಿಯೊಂದು ಮನೆಗೆ ಹೋಗ್ತಕ್ಕಂಥ ವಿಚಾರ ಇರ್ಬೋದು, ಅದೆಲ್ಲವೂ ಕೂಡ ಆಪ್ ಅಲ್ಲಿ ದೃಢೀಕರಣ ಆಗುತ್ತೆ. ಜೊತೆಗೆ ಸ್ಟಿಕ್ಕರ್ ಅಂಟಿಸ್ತಕ್ಕಂಥ ವಿಚಾರ, ಇನ್ನು ಸರ್ವೆ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮನೆಯವರು ಇಷ್ಟೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅವ್ರಿಗೆ ಬೇರೆದೇ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಅವ್ರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಆಪ್ ಮೂಲಕ ನೋಂದಣಿ ಮಾಡ್ಕೊಂಡ್ರೆ ಮರುದಿನ ಅಂದ್ರೆ ಬೇರೆ ದಿನ ಅವ್ರನ್ನ ಹೋಗಿ ಸಂಪರ್ಕ ಮಾಡಿ ಆ ಸಮೀಕ್ಷೆ ಕಾರ್ಯಕ್ಕೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಒಟ್ಟಾರೆ ಪಾರದರ್ಶಕವಾಗಿ ಈ ಬಾರಿ ಕಳೆದ ಬಾರಿ ಕೇಳಿ ಬಂದಂತ ಕೆಲವೊಂದು ನ್ಯೂನ್ಯತೆಗಳಿರ್ಬೋದು, ಕೆಲವೊಂದು ಅಡೆತಡೆಗಳಿರ್ಬೋದು, ಅದೆಲ್ಲವನ್ನು ಕೂಡ ನಿವಾರಿಸತಕ್ಕಂತ ನಿಟ್ಟಿನಲ್ಲಿ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧಗೊಂಡಿದೆ. ಜೊತೆಗೆ ಬೆಂಗಳೂರಿನಲ್ಲಿ ನಾಳೆಯಿಂದ ಆರಂಭವಾಗ್ತಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಆಯೋಗದ ಅಧ್ಯಕ್ಷರು ನೀಡಿದ್ದು ಸದ್ಯ ಇರ್ತಕ್ಕಂಥ ಎಲ್ಲ ಗೊಂದಲಗಳನ್ನು ಕೂಡ ಸರಿಪಡಿಸಿ ನಾಳೆಯಿಂದ ಸುಗಮವಾಗಿ ಸರ್ವೆ ಕಾರ್ಯ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಯೋಗ ಸಕಲ ರೀತಿಯಲ್ಲೂ ಕೂಡ ಈಗ ಸಿದ್ಧಗೊಂಡಿರ್ತಕ್ಕಂಥದ್ದು. ಮಧುಸೂದನ್, ಶಿವಪ್ರಸಾದ್, ಪ್ರಮುಖವಾಗಿ ನಾಳೆಯಿಂದ ಈಗ ಆರಂಭ ಆಗಬೇಕು ಸಮೀಕ್ಷೆ. ಇವತ್ತು 33
ಈ ಉಪಜಾತಿಗಳ ಜೊತೆ ಏನು ಕ್ರಿಶ್ಚಿಯನ್ ಹೆಸರು ತಳ್ಕಾಕೊಂಡಿತ್ತೋ ಅದನ್ನು ಬಿಟ್ಟಿದ್ದಾರೆ. ಆದರೆ ಸಮೀಕ್ಷೆ ಮಾಡೋರಿಗೆ ತರಬೇತಿ ಕೊಟ್ಟಿದ್ದಾರಾ ಅಥವಾ ಯಾವ ರೀತಿ ಇದನ್ನ ಸೇರಿಸಿದ್ರು, ಯಾರು ಸೇರಿಸಿದ್ರು, ಯಾಕೆ ಸೇರಿಸಿದ್ರು, ಇದು ಯಾವುದ್ರ ಬಗ್ಗೆ ಕೂಡ ಆಯೋಗದ ಅಧ್ಯಕ್ಷರಾಗಿ ಮಧುಸೂದನ್ ನಾಯಕ್ ಅವ್ರಿಗೆ ಮಾಹಿತಿ ಇಲ್ಲ. ಶಿವಪ್ರಸಾದ್ ಈ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಕಳೆದ ಬಾರಿ ಸರ್ವೆ ಕಾರ್ಯದಲ್ಲೂ ಕೂಡ ಈ ರೀತಿಯ ಜಾತಿಗಳನ್ನ ಅಂದ್ರೆ ಉಪಜಾತಿಗಳ ಕಾಲಮನ್ನು ಕೂಡ ಕೊಡ್ಲಾಗಿತ್ತು. ಅಂದ್ರೆ ಅವರ ರೆಫರೆನ್ಸ್ ಅಷ್ಟೇ ಕೊಡ್ಲಾಗಿತ್ತು. ಇದು ಬಲವಂತದ ಕ್ರಮ ಅಲ್ಲ. ಅಂದ್ರೆ ಆ ರೀತಿಯ ಸಮುದಾಯಗಳಿದ್ರೆ, ಜನಾಂಗಗಳಿದ್ರೆ ಆ ರೀತಿ ಹೆಸರನ್ನ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಕೇವಲ ಅವರ ರೆಫರೆನ್ಸ್ ಅಷ್ಟೇ, ಇದು ಬಲವಂತದ ಕ್ರಮ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ರು. ಅಂದ್ರೆ ಕಳೆದ ಬಾರಿ ಕೂಡ ಸರ್ವೆ ಕಾರ್ಯ ನಡೆದಂತ ಸಂದರ್ಭದಲ್ಲೂ ಈ ರೀತಿಯ ಉಪಜಾತಿಗಳು, ಈ ರೀತಿಯ ಕನ್ವರ್ಟ್ ಆದಂತ ಜನ ಸಮುದಾಯಗಳು ಇದ್ರು ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ರು. ಇದು ಕೇವಲ ಅವರು ಸರ್ವೆದಾರರು ಮನೆಗೆ ಹೋದಂತ ಸಂದರ್ಭದಲ್ಲಿ ಅವರ ರೆಫರೆನ್ಸ್ಗೆ ಇಟ್ಟಿರ್ತಕ್ಕಂಥ ಕಾಲಮ್ ಆಗಿದ್ದು, ಇದರಲ್ಲಿ ಬಲವಂತದ ಕ್ರಮ ಇಲ್ಲ. ಅಂದ್ರೆ ಅವರೇ ಕಡ್ಡಾಯವಾಗಿ ಹೇಳ್ತಕ್ಕಂಥದ್ದು ಅಥವಾ ವಾಲಂಟಿಯರಿಯಾಗಿ ಹೇಳ್ತಕ್ಕಂಥದ್ದಿಲ್ಲ. ಆ ರೀತಿಯ ಸಮುದಾಯ ಇದ್ರೆ ನೋಂದಣಿ ಮಾಡ್ಲಿಕ್ಕೆ ಅವಕಾಶ ಇದೆ. ಅಥವಾ ಈಗ 33 ಉಪಜಾತಿಗಳನ್ನ ಬಿಟ್ಟ ಮಾತ್ರಕ್ಕೆ ಆ ರೀತಿಯ ಸಮುದಾಯದ ಜನ ಇದ್ರೆ ಆತಂಕಗೊಳ್ಳೋದು ಬೇಕಾಗಿಲ್ಲ. ಅವರೇ ಸ್ವಯಂ ಪ್ರೇರಿತರಾಗಿ ವಾಲಂಟಿಯರಿಯಾಗಿ ಹೇಳಿದ್ರೆ ಅದನ್ನು ಕೂಡ ನೋಂದಣಿ ಮಾಡ್ಕೊಳ್ಳಿಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆ ಈ ಎಲ್ಲ ಗೊಂದಲಗಳನ್ನ ಬಗೆಹರಿಸಿ ನಾಳೆಯಿಂದ ಪಾರದರ್ಶಕವಾಗಿ ಸುಗಮವಾಗಿ ಜಾತಿ ಗಣತಿಯನ್ನ ಮಾಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನಗೊಂಡಿದ್ದು, ಈಗಿರ್ತಕ್ಕಂಥ ಗೊಂದಲವನ್ನು ಕೂಡ ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಇದ್ದಂತ ಗೊಂದಲಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಇವತ್ತು ಆಯೋಗ ಮಾಡಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.